ಸ್ನೇಹಿತರೆ, ಒಂದು ಪ್ಲೇನ್ ಕ್ರಾಶ್ ಆಗಿ ಯಾರು ಇಲ್ಲದೆ ಇರುವಂತಹ ಒಂದು ನಿಗೂಢವಾದಂತಹ ಜಾಗದಲ್ಲಿ ಬಿದ್ದೋದ್ರೆ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಸಹಾಯಕ್ಕೆ ಯಾರು ಇಲ್ಲ, ಎಲ್ಲಿ ನೋಡಿದ್ರು ಬರೀ ಹಿಮ ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಜೀವ ಉಳಿಸ್ಕೊಳ್ಳೋದಕ್ಕೆ ಎಲ್ರೂ ಓಡಾಡ್ತಿರ್ಬೇಕಾದ್ರೆ ಅವರನ್ನ ಬೇಟೆ ಆಡೋದಕ್ಕೆ ಭಯಂಕರವಾದ ತೋಳಗಳು ಸಂಚಾಗ್ತಾ ಇರ್ತವೆ. ಪ್ರತಿದಿನ ಪ್ರತಿ ರಾತ್ರಿ ಒಬ್ಬೊಬ್ಬರಾಗಿ ಕಾಣಿ ಆಗ್ತಾ ಇರ್ತಾರೆ. ಇಷ್ಟು ಜನಗಳಲ್ಲಿ ಯಾರ್ಯಾರು ಬದುಕ್ತಾರೆ, ಯಾರ್ಯಾರು ತೋಳಗಳಿಗೆ ಬಲಿಯಾಗ್ತಾರೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ತಪ್ಪದೆ ನೀವು ಈ ಮೂವಿನ ಸಂಪೂರ್ಣವಾಗಿ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ 2011ರಲ್ಲಿ ರಿಲೀಸ್ ಆದ ದ ಗ್ರೇ ಅಂತ. ಇದು ಕೇವಲ ಸರ್ವೈವಲ್ ಸಿನಿಮಾ ಮಾತ್ರ ಅಲ್ಲ, ತಮ್ಮ ಜೀವಕ್ಕೋಸ್ಕರ ಮನುಷ್ಯರು ಎಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದನ್ನ ತೋರಿಸಿರುವಂತಹ ಭಯಾನಕ ಅನುಭವ. ಆದ್ರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅಲಾಸ್ಕಾದಲ್ಲಿರುವಂತಹ ಒಂದು ಹಿಮ ಪರ್ವತನ ತೋರಿಸ್ತಾರೆ. ಆ ಜಾಗದಲ್ಲಿ ತುಂಬಾನೇ ತೋಳಗಳು ವಾಸವಾಗಿರ್ತವೆ. ನಂತರ ನಮ್ಗೆ ಮಿಸ್ಟರ್ ಹಾರ್ಟ್ವೇನ ತೋರಿಸ್ತಾರೆ. ಇವನು ಒಂದು ದೊಡ್ಡ ತೈಲ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾನೆ. ಇವರೆಲ್ಲ ಕಂಪ್ನಿಯ ಎಂಪ್ಲಾಯೀಸ್ ಗಳು. ಅವರೆಲ್ಲ ಪಾರ್ಟಿ ಮಾಡ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಆದ್ರೆ ಹಾರ್ಟ್ವೇ ಮಾತ್ರ ತುಂಬಾ ಸೈಲೆಂಟ್ ಆಗಿ ಏನೇನೋ ಯೋಚನೆ ಮಾಡ್ತಿರ್ತಾನೆ. ಅದೇನಂದ್ರೆ ಅವನ ವೈಫ್ ಬಗ್ಗೆ ಯಾವಾಗ್ಲೂ ಚಿಂತೆ ಮಾಡ್ತಿರ್ತಾನೆ. ಅವನಿಗೆ ಅವನ ವೈಫ್ ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ಅವರು ಬದುಕಿರೋದಿಲ್ಲ. ಆದ್ರಿಂದಾನೆ ಹಾರ್ಟ್ವೇ ಪ್ರತಿದಿನ ಪ್ರತಿ ಕ್ಷಣ ಅವರನ್ನ ನೆನ್ಪು ಮಾಡ್ಕೊಂಡು ಒಳಗಡೆನೆ ತುಂಬಾ ದುಃಖ ಪಡ್ತಿರ್ತಾನೆ. ಹಾರ್ಟ್ವೇ ಒಬ್ಬ ಒಳ್ಳೆ ಹಂಟರ್ ಕೂಡ ಆಗಿರ್ತಾನೆ. ತೋಳಗಳ ಬಗ್ಗೆ ಅವನಿಗೆ ಅನೇಕ ವಿಷಯಗಳು ಗೊತ್ತಿರ್ತವೆ. ಆದ್ರೂ ಅವನಿಗೆ ಅವನ ವೈಫ್ ನ ಮರೆಯೋದಕ್ಕಾಗದೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಆ ಸಮಯದಲ್ಲಿ ಅವನಿಗೆ ಯಾವ ತರ ನಿರ್ಧಾರ ತಗೋಬೇಕು ಅನ್ನೋದು ಗೊತ್ತಾಗದೆ ಸುಮ್ನಾಗ್ಬಿಡ್ತಾನೆ. ಈಗಿರ್ಬೇಕಾದ್ರೆ ಒಂದಿನ ತೈಲ ಕಂಪ್ನಿಯ ಕೆಲವು ಎಂಪ್ಲಾಯೀಸ್ ಗಳು ಅವರ ಮನೆಗೆ ವಾಪಸ್ ಹೋಗ್ತಾ ಇರ್ತಾರೆ. ಅದರಲ್ಲಿ ಹಾರ್ಟ್ವೇ ಕೂಡ ಇರ್ತಾನೆ. ಅವ್ರುಗಳು ಹೋಗ್ತಿರುವಂತ ಫ್ಲೈಟ್ ತುಂಬಾ ಹಳೇದಾಗಿರುತ್ತೆ. ಗಾಳಿ ಜಾಸ್ತಿ ಇರೋದ್ರಿಂದ ತುಂಬಾ ವೈಬ್ರೇಟ್ ಆಗ್ತಿರುತ್ತೆ. ಅದರಿಂದ ಎಲ್ರು ಸಖತ್ ಭಯ ಪಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಾಗೆ ಆ ಪ್ಲೈನು ಕ್ರಾಶ್ ಆಗ್ಬಿಡುತ್ತೆ. ಆ ಸಮಯದಲ್ಲಿ ಎಲ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಆ ಫ್ಲೈಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಹಾರ್ಟ್ವೇಗೆ ಪ್ರಜ್ಞೆ ಬರುತ್ತೆ. ದೇವ್ರ ದಯದಿಂದ ಅವನಿಗೆ ಏನೂ ಆಗಿರೋದಿಲ್ಲ. ಅವನ್ ಸುತ್ತಮುತ್ತ ಯಾರು ಇರೋದಿಲ್ಲ. ಗಾಳಿ ತುಂಬಾನೇ ಜೋರಾಗಿ ಬೀಸ್ತಾ ಇರುತ್ತೆ. ಹಾಗಾಗಿ ಹಾರ್ಟ್ವೇ ನಿಧಾನವಾಗಿ ಮೇಲ್ಗಡೆ ಎದ್ದು ಸ್ವಲ್ಪ ದೂರ ಮುಂದೆ ಬಂದ್ ನೋಡಿದ್ರೆ ಅವ್ನು ಹೋಗ್ತಿದ್ದಂತ ಫ್ಲೈಟ್ ಫುಲ್ ಕ್ರಾಶ್ ಆಗಿ ಅದರ ಪಾರ್ಟ್ಸ್ ಗಳೆಲ್ಲ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಬಿದ್ದಿರ್ತವೆ. ಅದನ್ನ ನೋಡಿ ಹಾರ್ಟ್ವೇ ಆ ಫ್ಲೈಟ್ ಹತ್ರ ಹಾಗೆ ಹೋಗ್ತಿರ್ಬೇಕಾದ್ರೆ ಯಾರೋ ಅವನನ್ನ ಹೆಲ್ಪ್ ಮಾಡಿ ಅಂತ ಕರೀತಾ ಇರ್ತಾರೆ. ಅವ್ರ ಮೇಲ್ಗಡೆ ಏನೋ ಬಿದ್ದಿರುತ್ತೆ. ಅದರಿಂದ ಅವನು ಇಮಿಡಿಯೇಟ್ ಆಗಿ ಅವ್ರ ಹತ್ರ ಹೋಗಿ ಅವ್ರಿಗೆ ಸಹಾಯ ಮಾಡ್ತಾನೆ. ಅವರ ಕಾಲಿಗೆ ತುಂಬಾನೇ ಗಾಯಗಳಾಗಿರ್ತವೆ. ಜೀವಕ್ಕೇನು ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಹಾರ್ಟ್ವೇ ಬೇರೆ ಇನ್ಯಾರಾದ್ರೂ ಬದುಕಿರಬಹುದಾ ಅಂತ ಎಲ್ಲ ಕಡೆ ನೋಡ್ತಿರ್ತಾನೆ. ಆ ಸಮಯದಲ್ಲಿ ಮತ್ತೆ ಇನ್ನೊಬ್ರು ಅವನ ಕಣ್ಣಿಗೆ ಕಾಣಿಸ್ಕೊಳ್ತಾರೆ. ಅವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರ್ತವೆ. ಅವರು ತುಂಬಾನೇ ಗಾಬರಿ ಪಡ್ಕೊಳ್ತಾ ಇರ್ತಾರೆ. ಅದರಿಂದ ಹಾರ್ಟ್ವೇ ಅವರಿಗೆ ಸಮಾಧಾನ ಮಾಡಿ ನೀವಿನ್ನೂ ಬದುಕಿದೀರಾ, ನಿಮ್ಗೆ ಏನೂ ಆಗೋದಿಲ್ಲ ಅಂತ ಹೇಳ್ತಿರ್ತಾನೆ. ನಂತರ ಅವರೆಲ್ಲ ಪ್ಲೇನ್ ಒಳಗಡೆ ಬಂದು ಯಾರಾದ್ರೂ ಬದುಕಿದಾರ ಅಂತ ನೋಡ್ತಾರೆ. ಅಲ್ಲಿ ತುಂಬಾ ಜನ ಲಾಕ್ ಆಗಿರ್ತಾರೆ. ಅವರಲ್ಲಿ ಕೆಲವರಿಗೆ ಪ್ರಜ್ಞೆ ಇರೋದಿಲ್ಲ, ಇನ್ ಕೆಲವರು ಸತ್ತೇ ಹೋಗಿರ್ತಾರೆ. ಇನ್ ಸ್ವಲ್ಪ ಜನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾರೆ. ಅವರ ಕಣ್ಮುಂದೆನೆ ಅವರ ಸ್ನೇಹಿತರು ರಕ್ತದ ಮಡಿಲಲ್ಲಿ ಒದ್ದಾಡ್ತಾ ಇದ್ರು ಕೂಡ ಅವ್ರಗಳ ಕೈಲಿ ಏನ್ ಮಾಡೋದಕ್ಕೂ ಆಗ್ತಾ ಇರೋದಿಲ್ಲ. ಅದ್ರಿಂದ ಅವ್ರಗಳಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಬ್ಲೀಡಿಂಗ್ ಜಾಸ್ತಿ ಆಗ್ತಿರೋದ್ರಿಂದ ಕಾಲ ಕಳಿತಾ ಒಬ್ಬೊಬ್ಬರಾಗೆ ಸಾಯ್ತಾ ಇರ್ತಾರೆ. ಕೊನೆದಾಗಿ 7 ಜನ ಮಾತ್ರ ಬದುಕುಳಿತಾರೆ. ಅವರೆಲ್ಲರಿಗೂ ಹಾರ್ಟ್ವೇ ಇಲ್ಲಿನ ಟೆಂಪರೇಚರ್ -10 ಗಿಂತ ಕಮ್ಮಿ ಇರಬಹುದು. ನಮ್ಮೆಲ್ಲರಿಗೂ ಇವಾಗ ಸ್ವಲ್ಪ ರೆಸ್ಟ್ ಬೇಕಾಗಿದೆ. ನಂತರ ನಾವು ಸುತ್ತಮುತ್ತ ಏನಾದ್ರೂ ಫುಡ್ ಸಿಗುತ್ತಾ ಅಂತ ನೋಡೋಣ. ಈ ಜಾಗ ತುಂಬಾನೇ ನಿಗೂಢವಾಗಿದೆ. ನಮ್ಮನ್ನ ಹುಡುಕೊಂಡು ಇಲ್ಲಿಗೆ ಯಾರು ಬರೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿದ್ದವರೆಲ್ಲ ನಮ್ಮನ್ನ ಯಾರಾದ್ರೂ ಹುಡ್ಕೊಂಡ್ ಬರ್ಬಹುದು ಅಂತ ಹೇಳ್ತಾರೆ. ಅವಾಗ ಹಾರ್ಟ್ವೇ ನಮ್ಮ ಕಂಪ್ನಿಯವರು 50 ವಿಮಾನಗಳನ್ನ ಕಳ್ಸಿದಾರೆ. ಅವುಗಳಲ್ಲಿ ನಮ್ಮ ಫ್ಲೈಟ್ ಮಿಸ್ ಆಗಿರೋದು ಅವ್ರಿಗೆ ಗೊತ್ತಾಗೋದಕ್ಕೆ ತುಂಬಾ ಸಮಯ ತಗೊಳುತ್ತೆ. ಅಷ್ಟೊಂದು ಸಮಯ ಇವಾಗ ನಮ್ಮ ಹತ್ರ ಇಲ್ಲ. ಅದರಿಂದ ನಾವೇ ನಮ್ಮನ್ನ ರಕ್ಷಿಸ್ಕೊಳ್ಬೇಕು ಅಂತ ಹೇಳ್ತಾನೆ. ಹಾಗಾಗಿ ಎಲ್ರು ತುಂಬಾ ಚಳಿ ಇರೋದ್ರಿಂದ ಫ್ಲೈಟ್ ನ ಕೆಲವು ಪಾರ್ಟ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅವುಗಳಿಗೆ ಬೆಂಕಿ ಹಾಕ್ತಾ ಇರ್ತಾರೆ. ಆ ಸಮಯದಲ್ಲಿ ಹಾರ್ಟ್ವೇಗೆ ಏನೋ ಶಬ್ದ ಕೇಳಿಸುತ್ತೆ. ಅದರಿಂದ ಅವನು ಯಾರಾದ್ರೂ ಇನ್ನೂ ಬದುಕಿರಬಹುದಾ ಅಂತ ನೋಡೋದಕ್ಕೆ ಆ ಶಬ್ದ ಬರ್ತಿರೋ ಕಡೆ ಹೋಗ್ತಾನೆ. ಅವಾಗ ಅಲ್ಲಿ ಒಂದು ತೋಳ ಸತ್ತಿರುವಂತ ಮನುಷ್ಯನ ಬಾಡಿನ ತಿಂತಾ ಇರುತ್ತೆ. ಅದು ಹಾರ್ಟ್ವೇನ ನೋಡಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನ ಕಾಲ್ನ ಕಚ್ಕೊಂಡ್ ಬಿಡುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹಾರ್ಟ್ವೇ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅವನ ಕೈಲಿ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಉಳ್ದವ್ರೆಲ್ಲ ಅಲ್ಲಿಗೆ ಬಂದು ಆ ತೋಳು ಕೊಡ್ದು ಅದನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ಹಾಗಾಗಿ ಹಾರ್ಟ್ವೇ ಸೇಫ್ ಆಗ್ತಾನೆ. ಅದಾದ್ಮೇಲೆ ಅವರೆಲ್ಲ ಬೆಂಕಿ ಕಾಯಿಸ್ತಾ ರೆಸ್ಟ್ ಮಾಡ್ತಿರ್ತಾರೆ. ಅವಾಗ ಹಾರ್ಟ್ವೇ ಕಾಲಿಗಾಗಿರುವಂತ ಗಾಯಕ್ಕೆ ಬಟ್ಟೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆ ಸಮಯದಲ್ಲಿ ಬ್ಲೀಡಿಂಗ್ ತುಂಬಾನೇ ಆಗ್ತಿರುತ್ತೆ. ಅದನ್ನ ನೋಡಿ ಉಳ್ದವ್ರೆಲ್ಲ ಹಾರ್ಟ್ವೇಗೆ ಮುಂದೆ ಇನ್ಫೆಕ್ಷನ್ ಆಗ್ಬಹುದು ಅಂತ ಮಾತಾಡ್ತಿರ್ತಾರೆ. ಅವಾಗ ಹಾರ್ಟ್ವೇ ಅವರಿಗೆಲ್ಲ ಅದ್ರ ಬಗ್ಗೆ ನೀವೇನ್ ಚಿಂತೆ ಮಾಡ್ಬೇಡಿ, ನಾವು ಆಹಾರನ ಹುಡುಕ್ಬೇಕಾದಾಗ ಈ ರೀತಿ ತೋಳಗಳು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಬಹುದು. ಅವಾಗ ನೀವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಅವುಗಳ ಗುಹೆಯಿಂದ 300 ಮೈಲಿಗಳಷ್ಟು ದೂರ ಕಬ್ಜಾ ಮಾಡ್ಕೊಂಡಿರ್ತವೆ. ಅದ್ರೊಳಗಡೆ ನಾವೇನಾದ್ರೂ ಇದ್ರೆ ಖಂಡಿತವಾಗ್ಲೂ
ಅವು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ. ನಾವೆಲ್ಲ ಇವಾಗ ಗಾಯಗೊಂಡಿದೀವಿ, ನಮ್ಮ ರಕ್ತದ ಸ್ಮೆಲ್ನ ಅವುಗಳು ಬೇಗ ಕಂಡಿಡಿತವೆ. ಅದರಿಂದ ನಾವು ಆದಷ್ಟು ಬೇಗ ಈ ಜಾಗನ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಅವರ ಸುತ್ತಮುತ್ತ ಏನೋ ಶಬ್ದ ಆಗ್ತಿರುತ್ತೆ. ಕತ್ಲೆ ಇರೋದ್ರಿಂದ ಅವರಿಗೆ ಸರಿಯಾಗಿ ಏನು ಕಾಣಿಸ್ತಾ ಇರೋದಿಲ್ಲ. ಹಾಗಾಗಿ ಹಾಟ್ವೇ ಬೆಂಕಿ ಉರಿತಿರುವಂತ ಕೋಲನ್ನ ಶಬ್ದ ಆಗ್ತಿರೋ ಕಡೆ ತಗೊಂಡೋಗ್ತಾನೆ. ಅವಾಗ ನಿಧಾನವಾಗಿ ತೋಳಗಳ ಕಣ್ಣು ಒಳೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅಲ್ಲಿ ತುಂಬಾನೇ ತೋಳಗಳಿರ್ತವೆ. ಅವುಗಳನ್ನ ನೋಡಿ ಹಾಟ್ವೇ ಎಲ್ಲರಿಗೂ ಯಾರು ಕೂಡ ಅಳ್ಳಾಡ್ಬೇಡಿ, ಅವುಗಳ ಕಣ್ಣನ್ನ ಹಾಗೆ ದಿಟ್ಟಿಸಿ ನೋಡ್ತಾ ಇರಿ ಅಂತ ಹೇಳ್ತಾನೆ. ಹಾಗಾಗಿ ಎಲ್ರೂ ಹಾಗೆ ಮಾಡ್ತಾರೆ. ಅದರಿಂದ ತೋಳಗಳು ನಿಧಾನವಾಗಿ ಅಲ್ಲಿಂದ ಕಣ್ಮರೆ ಆಗ್ತವೆ. ಅಷ್ಟೊಂದು ತೋಳಗಳಿರೋದನ್ನ ನೋಡಿ ಹಾಟ್ವೇ ಎಲ್ಲರಿಗೂ ರಾತ್ರಿ ಎಲ್ಲ ಒಬ್ಬೊಬ್ರಾಗಿ 2 ಗಂಟೆಗಳ ಕಾಲ ಪಾರ ಕಾಯೋಣ. ಆ ಸಮಯದಲ್ಲಿ ಉಳ್ದವ್ರೆಲ್ಲ ರೆಸ್ಟ್ ಮಾಡಿ, ಮೊದ್ಲು ನಾನೇ ಕಾಯ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಎಲ್ರೂ ಕೂಡ ಓಕೆ ಅಂತ ಹೇಳ್ತಾರೆ. ಹಾಗಾಗಿ ಅವನೊಬ್ನೇ ಬೆಂಕಿ ಕಾಯಿಸ್ತಾ ಪಾರ ಕಾಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಅವನ ಸುತ್ತಮುತ್ತ ತೋಳಗಳು ತುಂಬಾನೇ ಶಬ್ದ ಮಾಡ್ತಿರ್ತವೆ. ಆದ್ರೂ ಕೂಡ ಹಾಟ್ವೇ ಸ್ವಲ್ಪನೂ ಭಯಪಡ ಕೂತಿರ್ತಾನೆ. ಎಲ್ರೂ ಅವನ ಮೇಲೆ ಭರವಸೆ ಇಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರ್ತಾರೆ. ಅದಾದ್ಮೇಲೆ 2 ಗಂಟೆಗಳ ನಂತರ ಎರ್ನೋ ಅನ್ನ ಸರದಿ ಬರುತ್ತೆ. ಹಾಗಾಗಿ ಅವನ್ ಪಾರ ಕಾಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಅವನಿಗೆ ನೇಚರ್ ಕಾಲಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಅದರಿಂದ ಅವನು ಅವ್ರಿರುವಂತ ಜಾಗದಿಂದ ಸ್ವಲ್ಪ ದೂರ ಹೊರಗಡೆ ಬಂದು ನೇಚರ್ ಕಾಲ್ ಪಾಸ್ ಮಾಡ್ತಿರ್ತಾನೆ. ಅವಾಗ ಒಂದು ತೋಳ ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಎಲ್ರೂ ನಿದ್ದೆಲಿರೋದ್ರಿಂದ ಅವನ್ ಸಹಾಯಕ್ಕೆ ಯಾರೂ ಬರೋದಿಲ್ಲ, ಯಾರಿಗೂ ಎಚ್ಚರಿಕೆನೂ ಆಗೋದಿಲ್ಲ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಹಾಟ್ವೇಗೆ ಎಚ್ಚರಿಕೆ ಆಗುತ್ತೆ. ಅವನು ಮೇಲ್ಗಡೆ ಎದ್ದು ಹಾಗೆ ಹೊರಗಡೆ ಬಂದು ನೋಡಿದ್ರೆ ಎಲ್ಲ ಕಡೆ ರಕ್ತ ಬಿದ್ದಿರುತ್ತೆ. ಅದನ್ನ ನೋಡಿ ಅವನು ತುಂಬಾ ಗಾಬರಿಯಿಂದ ಇನ್ನೂ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಅಲ್ಲಿ ಎರ್ನಾನ್ ಬಾಡಿ ಬಿದ್ದಿರುತ್ತೆ. ಅವನ್ ಬಾಡಿನ ತೋಳಗಳು ಕಿತ್ತು ತಿಂದಿರ್ತವೆ. ಎರ್ನಾನ್ ಪರಿಸ್ಥಿತಿನ ನೋಡಿ ಎಲ್ಲರಿಗೂ ತುಂಬಾನೇ ಬೇಜಾರಾಗ್ತಿರುತ್ತೆ. ಅವಾಗ ಹಾಟ್ವೇ ಇನ್ಮೇಲೆ ನಾವ್ ಇಲ್ಲಿರೋದು ಅಷ್ಟೊಂದು ಸೇಫ್ ಅಲ್ಲ, ಅಲ್ಲಿ ಕಾಣ್ತಿರುವಂತ ಮರಗಳ ಹತ್ರ ಹೋದ್ರೆ ನಮ್ಗೆ ಯಾವ್ದಾದ್ರು ಸೇಫ್ ಆಗಿರುವಂತ ಜಾಗ ಸಿಗ್ಬೋದು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಎನ್ರಿಕ್ ಒಪ್ಪೋದಿಲ್ಲ. ಅವಾಗ ಹಾಟ್ವೇ ಅವನಿಗೆ ಈ ಜಾಗ ತೋಳಗಳ್ದು, ನಾವ್ ಇಲ್ಲೇ ಇದ್ರೆ ಅಶ್ವಿನಿಂದ ಸಾಯ್ಬೇಕಾಗುತ್ತೆ, ನಾನಂತೂ ಇಲ್ಲಿಂದ ಹೋಗ್ತೀನಿ, ಯಾರ್ ಬೇಕಾದ್ರೂ ನನ್ ಜೊತೆ ಬರ್ಬಹುದು ಅಂತ ಹೇಳ್ತಾನೆ. ಅವನ್ ಮಾತನ್ನ ಕೇಳಿ ಎನ್ರಿಕ್ ನ ಬಿಟ್ಟು ಮಿಕ್ತವ್ರೆಲ್ಲ ಹಾಟ್ವೇ ಜೊತೆ ಹೋಗೋದಕ್ಕೆ ಒಪ್ಕೊಳ್ತಾರೆ. ಹಾಗಾಗಿ ಹಾಟ್ವೇ ಒಂದು ಬಾಟಲ್ಗೆ ಪ್ಲೈನ್ ನಲ್ಲಿರುವಂತ ಫ್ಯೂಲ್ ನ ತುಂಬಿಕೊಂಡು ಎಲ್ರಿಗೂ ಇಲ್ಲಿ ಸತ್ತಿರೋರ್ ಹತ್ರ ಇರುವಂತಹ ವಾಲೆಟ್ ಗಳನ್ನ ತಗೊಳ್ಳಿ, ಅವುಗಳನ್ನ ಅವರ ಮನೆಗ್ ತಲುಪಿಸೋಣ ಅಂತ ಹೇಳ್ತಾನೆ. ಹಾಗಾಗಿ ಎಲ್ರು ವಾಲೆಟ್ ಗಳನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಹಾಟ್ವೇಗೆ ಅವನ ಬ್ಯಾಗ್ ಸಿಗುತ್ತೆ. ಅದ್ರಲ್ಲಿ ಅವನ ಗನ್ ಇರುತ್ತೆ. ಆದ್ರೆ ಅದ್ರೊಳಗಡೆ ಎಲ್ಲ ಹಿಮ ತುಂಬಿಕೊಂಡಿರುತ್ತೆ. ಹಾಗಾಗಿ ಅವನು ಅದನ್ನ ಎಷ್ಟೋ ಬರೀ ಬುಲೆಟ್ಸ್ ಗಳನ್ನ ತಗೊಂಡು ಅವನ ಬ್ಯಾಗ್ ಒಳಗಡೆ ಇಟ್ಕೊಳ್ತಾನೆ. ನಂತರ ಅವ್ರುಗಳೆಲ್ಲ ಅಲ್ಲಿ ಸತ್ತಿರೋರ್ಗೆ ಪ್ರಾರ್ಥನೆ ಮಾಡಿ ಮರಗಳಿರೋ ಕಡೆ ಹೊರಡ್ತಾರೆ. ಎನ್ರಿಕ್ ಮಾತ್ರ ಅಲ್ಲೇ ಉಳ್ಕೊಳ್ತಾನೆ. ಅವರ ಕಣ್ಣಿಗೆ ಕಾಣಿಸ್ತಿರುವಂತ ಕಾಡು ತುಂಬಾ ದೂರ ಇರುತ್ತೆ. ತುಂಬಾ ಫಾಗ್ ಇರೋದ್ರಿಂದ ಅವ್ರುಗಳಿಗೆ ಒಂದೊಂದ್ ಹೆಜ್ಜೆ ಇಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿರುತ್ತೆ. ಆದ್ರೂ ಅವ್ರುಗಳು ತುಂಬಾ ಕಷ್ಟಪಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಫ್ಲಾನರಿ ತುಂಬಾ ಹಿಂದೆ ಉಳ್ಕೊಂಡ್ಬಿಡ್ತಾನೆ. ಅದರಿಂದ ಅವನ ಮೇಲೆ ಕೆಲವು ತೋಳಗಳು ಅಟ್ಯಾಕ್ ಮಾಡ್ಬಿಡ್ತವೆ. ಅದನ್ನ ನೋಡಿ ಎಲ್ರು ಅವನ ಹತ್ರ ವಾಪಸ್ ಹೋಗ್ತಾ ಇರ್ತಾರೆ. ಆದ್ರೆ ಅವ್ರುಗಳು ಅವನ ಹತ್ರ ಹೋಗೋಷ್ಟಲ್ಲೇ ತೋಳಗಳೆಲ್ಲ ಸೇರ್ಕೊಂಡು ಅವನನ್ನ ಸಾಯಿಸ್ಬಿಟ್ಟಿರ್ತವೆ. ಅದರಿಂದ ಅವ್ರಗಳ ಕೈಲಿ ಏನ್ ಮಾಡೋದಕ್ಕೂ ಆಗೋದಿಲ್ಲ. ಕೊನೆಗೆ ಅವನಿಗೂ ಕೂಡ ಶಾಂತಿ ಹೇಳಿ ಅವನ ಹತ್ರ ಇರುವಂತ ವಾಲೆಟ್ ನ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಹಾಗೆ ಅವ್ರುಗಳು ಹೋಗ್ತಾ ಕತ್ಲಾಗ್ತಿರುತ್ತೆ. ಆದ್ರೂ ಅವ್ರುಗಳು ಅವ್ರು ಅನ್ಕೊಂಡಿರುವಂತ ಜಾಗಕ್ಕೆ ತಲುಪಿರೋದಿಲ್ಲ. ಅದರಿಂದ ಎಲ್ರಿಗೂ ತುಂಬಾ ಭಯ ಆಗ್ತಿರುತ್ತೆ. ಅವರ ಕಾಲ್ಗಳು ಬೇರೆ ಐಸ್ ಒಳಗಡೆ ಊದ್ಕೊಂಡಿರ್ತವೆ. ಆದ್ರೂ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಮುಂದೆ ಹೋಗ್ತಿರ್ತಾರೆ. ಆ ಸಮಯದಲ್ಲಿ ತೋಳಗಳು ಅವ್ರ ಸುತ್ತುವರೆದು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತವೆ. ಅದನ್ನ ನೋಡಿ ಎಲ್ರು ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅವ್ರುಗಳು ಓಡ್ತಾ ಮರಗಳಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಅವಾಗ ಎಲ್ರು ಸೇರಿ ಆ ಮರಗಳ ರೆಂಬೆ ಕೊಂಬೆಗಳನ್ನ ಕಲೆಕ್ಟ್ ಮಾಡಿ ಅವುಗಳಿಗೆ ಪ್ಲೈನ್ ಫ್ಯೂಲ್ ನ ಹಾಕಿ ಬೇಗ ಬೆಂಕಿ ಹಚ್ಬಿಡ್ತಾರೆ. ಅದರಿಂದ ಆ ತೋಳಗಳು ಅವ್ರ ಹತ್ರ ಬರೋದಿಲ್ಲ. ಆದ್ರೆ ಅವ್ರ ಸುತ್ತಮುತ್ತ ತುಂಬಾನೇ ಶಬ್ದ ಮಾಡ್ತಿರ್ತವೆ. ಅದ್ರಲ್ಲಿ ಒಂದ್ ತೋಳದ ಶಬ್ದ ಅಂತೂ ತುಂಬಾ ಜೋರಾಗಿ ಕೇಳಿಸ್ತಾ ಇರುತ್ತೆ. ಆ ಶಬ್ದನ ಕೇಳಿಸ್ಕೊಂಡು ಹಾಟ್ವೇ ಎಲ್ಲರಿಗೂ ಈ ಶಬ್ದ ಆಲ್ಪದು, ಇಲ್ಲಿರುವಂತ ತೋಳಗಳಿಗೆಲ್ಲ ಅವನೇ ರಾಜ, ಅವನ ವಿರುದ್ಧ ಯಾರೇ ನಿಂತ್ರೋ ಆ ತೋಳಗಳನ್ನ ಅವನು ಸಾಯಿಸ್ಬಿಡ್ತಾನೆ, ಅವನು ಅಷ್ಟೊಂದು ಶಕ್ತಿಶಾಲಿ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಎಲ್ರು ಹಾಗಾದ್ರೆ ನಾವು ಅದರಿಂದ ಹೇಗ್ ಬಚಾವಾಗೋದು ಅಂತ ಕೇಳ್ತಾರೆ. ಅವಾಗ ಹಾಟ್ವೇ ನಾವೆಲ್ಲ ಸೇರಿ ಆ ತೋಳನ ಮೊದ್ಲು ಸಾಯಿಸ್ಬೇಕು, ಇಲ್ಲ ಅಂದ್ರೆ ಅದು ನಮ್ಮನ್ನ ಸಾಯಿಸುತ್ತೆ ಅಂತ ಹೇಳ್ತಾನೆ. ನಂತರ ಅವನು ಕೆಲವು ಮರದ ಕೊಂಬೆಗಳನ್ನ ಕಲೆಕ್ಟ್ ಮಾಡಿ ಅವುಗಳ ತುದಿಗೆ ಅವನ ಹತ್ರ ಇರುವಂತ ಬುಲೆಟ್ಸ್ ಗಳನ್ನ ಟೇಪ್ ನಿಂದ ಲಾಕ್ ಮಾಡಿ ತೋಳಗಳು ನಮ್ಮ ಹತ್ರ ಬಂದಾಗ ಇದರಿಂದ ಅವುಗಳಿಗೆ ಜೋರಾಗಿ ಹೊಡಿಬೇಕು. ಅವಾಗ ಈ ಬುಲೆಟ್ಸ್ ಗಳು ಬ್ಲಾಸ್ಟ್ ಆಗಿ ಆ ತೋಳಗಳು ಸಾಯ್ತವೆ. ಖಂಡಿತವಾಗ್ಲೂ ಈ ಟ್ರಿಕ್ ವರ್ಕ್ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಒಂದೊಂದು ಬುಲೆಟ್ಸ್ ಗಳನ್ನ ಕೊಡ್ತಿರ್ತಾನೆ. ಆದ್ರೆ ಅವನ್ ಮಾತನ್ನ ಜಾನ್ ಕೇಳೋದಿಲ್ಲ. ನಿನ್ನಿಂದ ನಾವು ಈ ಜಾಗಕ್ಕೆ ಬಂದು ಸಿಗಾಕೊಂಡಿದೀವಿ. ಈ ಕಾಡು ಒಳಗಡೆ ತುಂಬಾನೇ ತೋಳಗಳಿದಾವೆ, ಇವುಗಳಿಂದ ಬಚಾವಾಗೋದಕ್ಕೆ ನಮ್ ಕೈಲಿ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹಾಟ್ವೇ ಜಾನ್ ನೀನು ತುಂಬಾನೇ ಭಯ ಪಡ್ತಿದ್ಯಾ, ನಾನು ಅವಾಗ್ಲಿಂದ ನಿನ್ನನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀನು ಇಷ್ಟೊಂದು ಭಯ ಪಟ್ರೆ ತುಂಬಾನೇ ಕಷ್ಟ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಜಾನ್ ಹಾಟ್ವೇ ಜೊತೆ ಜಗಳ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಅವ್ರಗಳ ಮುಂದೆ ಆಲ್ಪ ಬಂದ್ಬಿಡುತ್ತೆ. ಅದು ಅವರನ್ನ ದಿಟ್ಟಿಸಿ ನೋಡ್ತಾ ಇರುತ್ತೆ. ಒಂದೊಂದ್ ಹೆಜ್ಜೆನೆ ಅವ್ರಗಳ ಮುಂದೆ ಇಟ್ಟು ಮುಂದೆ ಬರ್ತಿರುತ್ತೆ. ಆದ್ರೂ ಯಾರು ಭಯ ಪಡ್ದೆ ಅದನ್ನ ಹಾಗೆ ನೋಡ್ತಾ ಇರ್ತಾರೆ. ಹಾಗಾಗಿ ಆ ತೋಳ ಸ್ವಲ್ಪ ಸಮಯದ ನಂತರ ಅಲ್ಲಿಂದ ಹೋಗುತ್ತೆ. ಆ ತೋಳನ ನೋಡಿ
ಎಲ್ರೂ ತುಂಬಾ ಗಾಬರಿ ಆಗಿರ್ತಾರೆ. ಜಾನ್ ಅಂತೂ ತುಂಬಾನೇ ಭಯ ಪಡ್ತಿರ್ತಾನೆ. ಅವಾಗ ಅವನಿಗೆ ಹಾಟ್ವೇ ಸಮಾಧಾನ ಮಾಡ್ತಾನೆ. ಅದರಿಂದ ಜಾನ್ ಅವನಿಗೆ ಸಾರಿ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಒಂದು ತೋಳ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸೋದಕ್ಕೆ ನೋಡ್ತಾ ಇರುತ್ತೆ. ಅದನ್ನ ನೋಡಿ ಇಮಿಡಿಯೇಟ್ ಆಗಿ ಹಾಟ್ವೇ ಅವನ್ ಕೈಲಿದ್ದಂತ ಬುಲೆಟ್ ನ ಅದಕ್ಕೆ ಜೋರಾಗಿ ಹೊಡಿತಾನೆ. ಅವಾಗ ಅದು ಬ್ಲಾಸ್ಟ್ ಆಗಿ ಆ ತೋಳ ಸತ್ತೋಗುತ್ತೆ. ಅದರಿಂದ ಜಾನ್ ಸೇಫ್ ಆಗ್ತಾನೆ. ಆದ್ರೆ ಡ್ಯೂಕ್ ಕೈಗೆ ತುಂಬಾನೇ ಇಂಜುರಿ ಆಗುತ್ತೆ. ನಂತರ ಅವ್ರಗಳೆಲ್ಲ ಅದೇ ತೋಳನ್ನ ಕ್ಲೀನ್ ಮಾಡಿ ಅದನ್ನ ಬೆಂಕಿಲ್ ಸುಟ್ಟು ತಿಂತಾ ಇರ್ತಾರೆ. ಅವಾಗ ಅವ್ರಗಳೆಲ್ಲ ಇದ್ರ ಮಾಂಸ ಅಷ್ಟೊಂದು ಟೇಸ್ಟ್ ಇಲ್ಲ, ತುಂಬಾ ಒಗ್ರಾಗಿದೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಬರ್ಕ್ನ ಆರೋಗ್ಯ ತುಂಬಾ ಹದಗೆಟ್ಟಿರುತ್ತೆ. ಅದರಿಂದ ಅವನು ಎಲ್ಲರಿಗೂ ನನ್ಗೆ ಸುಸ್ತಾಗ್ತಾ ಇದೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಮಲ್ಕೊಳ್ತಾನೆ. ಆ ಸಮಯದಲ್ಲಿ ಕಾಡೊಳಗಡೆ ಇರುವಂತ ತೋಳಗಳೆಲ್ಲ ತುಂಬಾ ಜೋರಾಗಿ ಕೂಗ್ತಾ ಇರ್ತವೆ. ಅದನ್ನ ನೋಡಿ ಜಾನ್ ಆ ತೋಳಗಳಿಗೆ ನಿಮ್ಗಿಂತ ದೊಡ್ಡ ಪ್ರಾಣಿ ನಾವುಗಳು, ನಮ್ಗೂ ನಿಮ್ಗಿಂತ ಜೋರಾಗಿ ಕೂಗೋದಕ್ ಬರುತ್ತೆ ಅಂತ ಹೇಳಿ ಅವರು ಬೆಂಕಿಲ್ ಸುಡ್ತಾ ಇದ್ದಂತಹ ತೋಳು ತಲೆನ ಕಟ್ ಮಾಡಿ ಅದನ್ನ ಕೂಗ್ತಾ ಇರುವಂತಹ ತೋಳದ ಕಡೆ ಎಷ್ಟೋ ಅವನು ಕೂಡ ತೋಳು ತರನೇ ಕೂಗ್ತಾ ಇರ್ತಾನೆ. ಅವನನ್ನ ನೋಡಿ ಆ ತೋಳಗಳು ಕೂಡ ತುಂಬಾ ಜೋರಾಗಿ ಕೂಗ್ತಾ ಇರ್ತವೆ. ಅಲ್ಲಿ ಅಷ್ಟೊಂದು ತೋಳಗಳಿರೋದನ್ನ ನೋಡಿ ಎಲ್ರು ಅಲ್ಲಿರೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ಅನ್ಕೊಂಡು ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಒಂದು ಸೇಫ್ ಆಗಿರುವಂತಹ ಜಾಗನ ಹುಡುಕಿ ಅಲ್ಲಿ ಅವತ್ ರಾತ್ರಿ ಸ್ಟೇ ಮಾಡ್ತಾರೆ. ಅಷ್ಟೊತ್ತಿಗೆ ಬರ್ಕ್ನ ಆರೋಗ್ಯ ಇನ್ನೂ ಹದಗೆಟ್ಟೋಗಿರುತ್ತೆ. ಅದರಿಂದ ಅವನು ಮಲ್ಕೊಂಡು ರೆಸ್ಟ್ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಉಳ್ದವ್ರೆಲ್ಲ ಅವರ ಸ್ಟೋರಿನ ಹೇಳ್ತಾ ಟೈಮ್ ಪಾಸ್ ಮಾಡ್ತಿರ್ತಾರೆ. ಅವಾಗ ಹಾಟ್ವೇ ಕೂಡ ನನ್ನ ತಂದೆ ನನ್ನನ್ನ ತುಂಬಾನೇ ಪ್ರೀತಿಸ್ತಾ ಇದ್ರು, ಆದ್ರೆ ಅವರ ನಡವಳಿಕೆ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಎಲ್ಲರ ಹತ್ರ ಜಗಳ ಮಾಡ್ತಿದ್ರು, ಯಾವಾಗ್ಲೂ ಡ್ರಿಂಕ್ಸ್ ಮಾಡ್ತಿದ್ರು. ಅದು ನನ್ಗೆ ಅಷ್ಟೇನು ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಅವರಿಗೆ ಕವಿತೆಗಳನ್ನ ಬರೆಯೋದಕ್ಕೆ ತುಂಬಾನೇ ಚೆನ್ನಾಗಿ ಬರ್ತಿತ್ತು. ಅದೇ ಅವರಲ್ಲಿದ್ದಂತಹ ಒಳ್ಳೆ ಗುಣ. ಅವರ ಆಫೀಸ್ ನಲ್ಲಿ ಒಂದು ಕವಿತೆನ ಗೋಡೆ ಮೇಲೆ ಯಾವಾಗ್ಲೂ ನೇತಾಕಿದ್ರು. ಅದರ ಅರ್ಥ ನನ್ಗೆ ನನ್ನ ತಂದೆ ಸತ್ ಮೇಲೆನೆ ಗೊತ್ತಾಗಿದ್ದು. ಅದೇನಂದ್ರೆ ನೀವು ನಿಮ್ಮ ಜೀವನನ ಸಂಪೂರ್ಣವಾಗಿ ಈ ದಿನನೇ ಬದುಕಿ, ಇಲ್ಲ ಅಂದ್ರೆ ಈ ದಿನನೇ ಸಾಯಿರಿ ಅಂತ. ಅದೇ ರೀತಿ ನನ್ನ ತಂದೆ ಕೂಡ ಅವ್ರ ಜೀವನನ ಅವ್ರಿಗೆ ಬೇಕಾದ ರೀತಿ ಬದುಕಿದ್ರು ಅಂತ ಹೇಳ್ತಿರ್ತಾನೆ. ಅವನ್ ಸ್ಟೋರಿನ ಕೇಳಿ ಎಲ್ರು ಸ್ವಲ್ಪ ಹೊತ್ತು ಸೈಲೆಂಟ್ ಆಗ್ಬಿಡ್ತಾರೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಹಾಟ್ವೇ ಮೇಲ್ಗಡೆ ಎದ್ದು ಬರ್ಕ್ ನ ಎದ್ದೇಳ್ಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವನು ಎಷ್ಟೇ ಕೂಗಿದ್ರು ಬರ್ಕ್ ಮೇಲ್ಗಡೆ ಎದ್ದೇಳ್ತಿರೋದಿಲ್ಲ. ಯಾಕಂದ್ರೆ ಅವನು ಸತ್ತೋಗಿರ್ತಾನೆ. ಮೊದ್ಲೇ ಅವನ ಆರೋಗ್ಯ ಸರಿ ಇಲ್ದೇ ಇರೋದ್ರಿಂದ ಮಲಗಿದ ಟೈಮ್ ನಲ್ಲೇ ಅವನ ಜೀವ ಹೋಗಿರುತ್ತೆ. ಅದನ್ನ ನೋಡಿ ಎಲ್ಲರಿಗೂ ತುಂಬಾನೇ ಬೇಜಾರಾಗ್ತಿರುತ್ತೆ. ಅದೇ ಬೇಜಾರದಲ್ಲಿ ಎಲ್ರು ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅವ್ರಗಳಿಗೆ ಅವ್ರ ಪಕ್ಕದಲ್ಲೇ ಯಾವ್ದೋ ಒಂದು ನದಿ ಹರಿತಿರುವಂತ ಶಬ್ದ ಕೇಳಿಸುತ್ತೆ. ಹಾಗಾಗಿ ಅವ್ರುಗಳು ಎದ್ ಬಂದು ಆ ಶಬ್ದನ ಕೇಳಿಸ್ಕೊಳ್ತಾರೆ. ಆ ನದಿ ಹರಿತಿರುವಂತ ಶಬ್ದನ ಕೇಳಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಅವ್ರಿಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಅದೇನಂದ್ರೆ ಅವ್ರುಗಳು ಆ ನದಿ ಹತ್ರ ಹೋಗ್ಬೇಕು ಅಂದ್ರೆ ಒಂದು ದೊಡ್ಡ ಪ್ರಪಾತನ ದಾಟ್ಬೇಕಾಗಿರುತ್ತೆ. ಹಾಗಾಗಿ ಹಾಟ್ವೇ ಎಲ್ಲರಿಗೂ ನಾವು ಹೇಗಾದ್ರೂ ಮಾಡಿ ಈ ಪ್ರಪಾತನ ದಾಟ್ಲೇಬೇಕು, ನಮ್ಗುಳ್ದಿರೋದು ಇದೊಂದೇ ದಾರಿ ಅಂತ ಹೇಳ್ತಾನೆ. ಅದಕ್ಕೆ ಟಾರ್ಗೆಟ್ ನಾವು ಒಂದು ಹಗ್ಗನ ನಮ್ ಮುಂದೆ ಇರುವಂತ ಮರಕ್ಕೆ ಹೇಗಾದ್ರೂ ಮಾಡಿ ಕಟ್ಟಿದ್ರೆ ಅದರ ಸಹಾಯದಿಂದ ನಾವು ತುಂಬಾ ಈಸಿಯಾಗಿ ಕೆಳಗಡೆ ಇಳಿಬಹುದು ಅಂತ ಹೇಳ್ತಾನೆ. ಅದಕ್ಕೆ ಅವರೆಲ್ಲ ಒಪ್ಕೊಂಡು ಅವ್ರ ಹತ್ರ ಇರುವಂತ ಬಟ್ಟೆಗಳನ್ನ ಒಂದು ಹಗ್ಗದ ತರ ಮಾಡಿ ಅದನ್ನ ಒಂದು ಮರಕ್ ಕಟ್ತಾರೆ. ನಂತರ ಅದನ್ನ ಇಟ್ಕೊಂಡು ಹೆರ್ನಾನ್ ಮುಂದೆ ಇರುವಂತ ಮರದ ಮೇಲ್ಗಡೆ ಹಾರ್ತಾನೆ. ಅವಾಗ ಅವ್ರುಗಳು ಕಟ್ಟಿರುವಂತ ಹಗ್ಗ ಹಸ್ಕೊಂಡ್ಬಿಡುತ್ತೆ. ಅದನ್ನ ನೋಡಿ ಜಾನ್ ಇಮಿಡಿಯೇಟ್ ಆಗಿ ಇಟ್ಕೊಂಡ್ ಬಿಡ್ತಾನೆ. ಆದ್ರೆ ಅವ್ನು ಇನ್ನೇನ್ ಕೆಳಗಡೆ ಬಿದೋಗ್ಬೇಕು ಅಷ್ಟರಲ್ಲಿ ಹಾಟ್ವೇ ಅವನನ್ನ ಇಟ್ಕೊಂಡು ಮೇಲ್ಗಡೆ ಹೇಳ್ಕೊಳ್ತಾನೆ. ಅದಾದ್ಮೇಲೆ ಅವ್ರುಗಳು ಹೆರ್ನಾಂಡ್ ಹತ್ರ ಹಗ್ಗ ಕಟ್ಟಿರೋದನ್ನ ಕನ್ಫರ್ಮ್ ಮಾಡ್ಕೊಂಡು ಇವರು ಕೂಡ ಹಗ್ಗನ ಮತ್ತೆ ಗಟ್ಟಿಯಾಗಿ ಕಟ್ಟಿ ಒಬ್ಬೊಬ್ಬರಾಗೆ ಆ ಪ್ರಪಾತನ ದಾಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಾನ್ ಮತ್ತೆ ಹಾಟ್ವೇ ಇಬ್ರು ಹೇಗೋ ಮಾಡಿ ಆ ಪ್ರಪಾತನ ದಾಟ್ತಾರೆ. ಆದ್ರೆ ಕೊನೆದಾಗಿ ಟಾರ್ಗೆಟ್ ದಾಟ್ತಿರ್ಬೇಕಾದ್ರೆ ಅವನ್ ಕನ್ನಡಕ ಮಿಸ್ ಆಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದರಿಂದ ಅವನಿಗೆ ಏನು ಕಾಣಿಸ್ತಾ ಇರೋದಿಲ್ಲ. ಆದ್ರೂ ಅವನು ತುಂಬಾನೇ ಕಷ್ಟಪಟ್ಟು ಮುಂದೆ ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನ ಕಾಲು ಬಟ್ಟೆಗೆ ಸಿಗಾಕೊಂಡ್ಬಿಡುತ್ತೆ. ಅವನ್ ಕೈಲ್ ಬೇರೆ ರಕ್ತ ಬರ್ತಿರುತ್ತೆ. ಹಾಗಾಗಿ ಅವನಿಗೆ ಯಾವ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಿರೋದಿಲ್ಲ. ಅಷ್ಟರಲ್ಲಿ ಅವನು ಇಟ್ಕೊಂಡಿರುವಂತ ಹಗ್ಗ ಹಸ್ಕೊಂಡ್ಬಿಡುತ್ತೆ. ಅದರಿಂದ ಟಾರ್ಗೆಟ್ ಆ ಪ್ರಪಾತದಿಂದ ಕೆಳಗಡೆ ಬಂದು ಬಿದೋಗ್ತಾನೆ. ಆದ್ರೂ ಅವನಿಗೆ ಇನ್ನು ಜೀವ ಇರುತ್ತೆ. ಆ ಸಮಯದಲ್ಲಿ ಅವನಿಗೆ ಅವನ ಮಗಳು ಕಾಣಿಸ್ತಾ ಇರ್ತಾಳೆ. ಅವನು ಏನದಂತ ನೋಡೋದಕ್ಕೆ ಎಲ್ರು ಬೇಗ ಬೇಗ ಮರದಿಂದ ಕೆಳಗಡೆ ಇಳಿತಾ ಇರ್ತಾರೆ. ಆದ್ರೆ ಅವ್ರುಗಳು ಕೆಳಗಡೆ ಬರೋಷ್ಟಲ್ಲೇ ತೋಳಗಳು ಟಾರ್ಗೆಟ್ ಹತ್ರ ಬಂದು ಅವನನ್ನ ಸಾಯಿಸಿ ಅಲ್ಲಿಂದ ಎಳ್ಕೊಂಡು ಹೋಗ್ತಾ ಇರ್ತವೆ. ಆ ಸಮಯದಲ್ಲಿ ಜಾನ್ ಬೇರೆ ಮರದಿಂದ ಕೆಳಗಡೆ ಬಿದ್ಬಿಡ್ತಾನೆ. ಅದರಿಂದ ಅವನ ಕಾಲಿಗೆ ತುಂಬಾನೇ ಇಂಜುರಿ ಆಗ್ಬಿಡುತ್ತೆ. ಆದ್ರೂ ಅವ್ರುಗಳು ಅಲ್ಲಿಂದ ನದಿ ಹರಿತಿರೋ ಕಡೆ ಹೊರಡ್ತಾರೆ. ಆ ಸಮಯದಲ್ಲಿ ಜಾನ್ಗೆ ನಡೆಯೋದಕ್ಕೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಆದ್ರೂ ಅವನು ತುಂಬಾನೇ ಕಷ್ಟಪಟ್ಟು ಹಾಟ್ವೇ ಮತ್ತೆ ಹೆರ್ನಾಂಡ್ ಇಂದನೇ ಹೋಗ್ತಾ ಇರ್ತಾನೆ. ಹಾಗೆ ಅವ್ರುಗಳು ಹೋಗ್ತಾ ಇರ್ಬೇಕಾದ್ರೆ ಕೊನೆಗೂ ಅವ್ರುಗಳಿಗೆ ನದಿ ಸಿಗುತ್ತೆ. ಹಾಗಾಗಿ ಎಲ್ರು ಆ ನದಿ ಪಕ್ಕನೆ ಹೋಗ್ತಾ ಇರ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಜಾನ್ಗೆ ನಡೆಯೋದಕ್ಕೇನೆ ಆಗ್ತಾ ಇರೋದಿಲ್ಲ. ಅದರಿಂದ ಅವನು ಇನ್ ಮುಂದೆ ನನ್ನ ಕೈಲಿ ನಡೆಯೋದಕ್ಕಾಗೋದಿಲ್ಲ, ನನಗೆ ಸಕ್ಕ ಸುಸ್ತಾಗಿದೆ, ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂತ ಹೇಳಿ ಅವನು ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಅವನನ್ನ ನೋಡಿ ಹೆರ್ನಾಂಡ್ ಬೇಗ ಎದ್ದೇಳು ಗೆಳೆಯ, ನಮ್ಗೆ ಈ ನದಿ ಪಕ್ಕದಲ್ಲಿ ಏನಾದ್ರೂ ಸಿಗ್ಬಹುದು ಅಂತ ಹೇಳ್ತಾನೆ. ಅದಕ್ಕೆ ಜಾನ್ ನನಗೆ ನಡೆಯೋದಕ್ಕಾಗ್ತಾ ಇಲ್ಲ, ನನ್ನ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ನೀವಿಬ್ರು ಆದಷ್ಟು ಬೇಗ ಇಲ್ಲಿಂದ ಹೊರಡಿ ಅಂತ ಹೇಳಿ ಅವನು ಅವನ
ಅವನ ವಾಲೆಟ್ ನ ಹೆರ್ನಾಂಡ್ ಕೈಗೆ ಕೊಡ್ತಾನೆ. ಅವಾಗ ಹೆರ್ನಾಂಡ್ ಜಾನ್ಗೆ, ನಿಜವಾಗ್ಲೂ ನೀನು ಈ ಮಾತನ್ನ ಸೀರಿಯಸ್ ಆಗಿ ಹೇಳ್ತಾ ಇದೀಯಾ? ಹಾಗಾದ್ರೆ ನಾವು ಒಂದು ಸ್ಟ್ರಕ್ಚರ್ ನ ರೆಡಿ ಮಾಡ್ಕೊಂಡು ಅದರ ಸಹಾಯದಿಂದ ನಿನ್ನ ನಮ್ ಜೊತೆನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಜಾನ್ ಒಪ್ಪೋದಿಲ್ಲ. ನನ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ, ನನ್ಗೆ ನನ್ನವರು ಅಂತ ಯಾರು ಇಲ್ಲ, ಇದ್ರ ಮೇಲೆ ನಾನ್ ನಿಮ್ಗೆ ಏನ್ ಹೇಳೋದಕ್ಕೂ ಇಷ್ಟ ಪಡೋದಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಹೆರ್ನಾಂಡ್ ಮತ್ತೆ ಹಾರ್ಟ್ವೇ ಇಬ್ರು ಜಾನ್ ನ ಅಲ್ಲೇ ಬಿಟ್ಟು ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅವ್ರುಗಳು ಮುಂದೆ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ 2 ತೋಳಗಳು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದ್ಬಿಡ್ತವೆ. ಅದರಿಂದ ಅವರಿಬ್ರು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಹೆರ್ನಾಂಡ್ ಪಕ್ಕದಲ್ಲಿದ್ದಂತ ನದಿ ಒಳಗಡೆ ಬಿದ್ದೋಗ್ತಾನೆ. ಆ ನದಿ ತುಂಬಾನೇ ಜೋರಾಗಿ ಹರಿತಾ ಇರೋದ್ರಿಂದ ಅವನು ಆ ನದಿ ಒಳಗಡೆ ಕೊಚ್ಕೊಂಡು ಹೋಗ್ತಾ ಇರ್ತಾನೆ. ಹಾಗಾಗಿ ಅವನನ್ನ ಕಾಪಾಡೋದಕ್ಕೆ ಅಂತ ಆಟ್ವೆ ಕೂಡ ಆ ನದಿ ಒಳಗಡೆ ಹಾರ್ತಾನೆ. ಆದ್ರೆ ಆಟ್ವೆ ಅವನನ್ನ ಇಟ್ಕೊಳ್ಳೋ ಅಷ್ಟರಲ್ಲೇ ಹೆರ್ನಾಂಡ್ ಕಾಲು ನೀರೊಳಗಡೆ ಇರುವಂತ ಕಲ್ಗಳ ಮಧ್ಯೆ ಸಿಗಾಕೊಂಡ್ಬಿಡುತ್ತೆ. ಮೇಲ್ಗಡೆ ಬೇರೆ ಒಂದು ಮರ ಇರೋದ್ರಿಂದ ಅವನಿಗೆ ಅವನ ತಲೆನ ಮೇಲ್ಗಡೆ ಎತ್ತೋದಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಅಲ್ಲಿಗೆ ಆಟ್ವೆ ಬಂದು ಹೆರ್ನಾಂಡ್ ನ ಮೇಲ್ಗಡೆ ಎತ್ತೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅವನ ಕೈಲೂ ಕೂಡ ಆಗ್ತಾ ಇರೋದಿಲ್ಲ. ಹಾಗಾಗಿ ಹೆರ್ನಾಂಡ್ ಉಸಿರುಗಟ್ಟಿ ನೀರೊಳಗಡೆನೆ ಸತ್ತೋಗ್ತಾನೆ. ಕೊನೆಗೂ ಅವನನ್ನ ಆಟ್ವೆ ಕೈಲಿ ಮೇಲ್ಗಡೆ ಎತ್ತೋದಕ್ಕೆ ಆಗೋದೇ ಇಲ್ಲ. ಅದರಿಂದ ಅವನಿಗೆ ಬೇರೆ ವಿಧಿ ಇಲ್ದೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡ್ತಾ ದೇವ್ರ ಹತ್ರ ಏನಾದ್ರೂ ಮಾಡೋ, ಅವಾಗ ನಾನ್ ನಿನ್ನ ತುಂಬಾನೇ ನಂಬ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅವಾಗ್ಲೂ ಕೂಡ ಅವನ ಸಹಾಯಕ್ಕೆ ಯಾರೂ ಬರೋದಿಲ್ಲ. ಹಾಗಾಗಿ ಅವನು ನಿಧಾನವಾಗಿ ಅಲ್ಲಿಂದ ಮತ್ತೆ ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವನು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಯಾವ ಕಡೆ ಹೋಗ್ತಾ ಇದ್ದೀನಿ ಅನ್ನೋದು ಅವನಿಗೆನೆ ಸರಿಯಾಗಿ ಗೊತ್ತಾಗ್ತಾ ಇರೋದಿಲ್ಲ. ಕೊನೆಗೆ ಅವನು ಒಂದು ಜಾಗಕ್ಕೆ ಬಂದು ಸುಸ್ತಾಗಿ ಒಂದ್ ಕಡೆ ಕೂತ್ಕೊಂಡ್ಬಿಡ್ತಾನೆ. ಅವಾಗ ಅವನಿಗೂ ಕೂಡ ಇನ್ಮೇಲೆ ನಾನು ಜೀವಂತವಾಗಿ ಉಳಿಯೋದಿಲ್ಲ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅವನು ಎಲ್ಲರ ವಾಲೆಟ್ ಗಳನ್ನ ಹೊರಗಡೆ ತೆಗೆದಿಟ್ಟು ಅದರಲ್ಲಿರುವಂತ ಫೋಟೋಸ್ ಗಳನ್ನ ನೋಡಿ ತುಂಬಾನೇ ದುಃಖ ಪಡ್ತಿರ್ತಾನೆ. ಕೊನೆಗೆ ಅವನ ವಾಲೆಟ್ ನು ಕೂಡ ಹೊರಗಡೆ ತೆಗೆದಿರ್ತಾನೆ. ಅಷ್ಟೊತ್ತಿಗಾಗ್ಲೇ ಅವನ ಸುತ್ತ ತೋಳಗಳು ಸುತ್ತುವರೆದಿರ್ತವೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಅವನಿರುವಂತ ಜಾಗ ತೋಳಗಳ ಅಡ್ಡ ಅಂತ. ಅಲ್ಲಿ ಅನೇಕ ಪ್ರಾಣಿಗಳ ಮೂಳೆಗಳು ಬಿದ್ದಿರ್ತವೆ. ಇನ್ನೇನು ಆ ತೋಳಗಳು ಆಟ್ವೆ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಆಲ್ಪ ಬಂದ್ಬಿಡುತ್ತೆ. ಅದನ್ನ ನೋಡಿ ಉಳ್ದಂತಹ ತೋಳಗಳೆಲ್ಲ ಭಯ ಪಡ್ಕೊಂಡು ಅಲ್ಲಿಂದ ಓಡೋಗ್ತವೆ. ಆ ಆಲ್ಪನ ನೋಡಿದಾಗ ಆಟ್ವೆಗೆ ಇನ್ನ ನಾನು ಬದುಕಿರೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅವನು ಅವನ ವಾಲೆಟ್ ನ ತಗೊಂಡು ಅವನ ಹೆಂಡತಿ ಫೋಟೋನ ನೋಡ್ತಾ ಇರ್ತಾನೆ. ಅವಾಗ ಅವನು ಬದುಕಿದ್ರೆ ಬದುಕೋಣ, ಸತ್ರೆ ಸತ್ತೇ ಬಿಡೋಣ ಅಂತ ಡಿಸೈಡ್ ಮಾಡಿ ಕೆಲವು ಬಾಟಲ್ಸ್ ಗಳನ್ನ ಒಂದು ಕೈಗೆ ಕಟ್ಕೊಂಡು ಇನ್ನೊಂದ್ ಕೈಗೆ ಚಾಕುನ ಕಟ್ಕೊಂಡು ಆಲ್ಪ ಜೊತೆ ಹೋರಾಡೋದಕ್ಕೆ ರೆಡಿ ಆಗ್ತಾನೆ. ಅದನ್ನ ನೋಡಿ ಆ ತೋಳ ಕೂಡ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.